ನಿಮ್ಮ ಹೆಸರು ಹೇಳ್ಬೇಕು. ಅದ್ರಿತ್ ಹೇಳ್ರಿ. ಈ ಜಡ್ಜ್ಮೆಂಟ್ ಮೂವಿ ಬಗ್ಗೆ ನೀವೇನ್ ಹೇಳ್ತೀರಾ? ನಾನ್ ಜಡ್ಜ್ಮೆಂಟ್ ಮೂವಿ ಬಗ್ಗೆ ಬಹಳ ಖುಷಿಯಿಂದ ಬಂದು ಸಿನಿಮಾ ನೋಡ್ರಿ ಪ್ರೇಕ್ಷಕರಿಗೆ ಹೇಳ್ತೀನಿ. ಈ ಸಿನಿಮಾದಿಂದ ಕನ್ನಡ ಪ್ರೇಕ್ಷಕರು ಮತ್ತೊಂದ್ಸರ್ತಿ ಥಿಯೇಟರ್ಗೆ ಬರ್ತಾರಂತ ಹೇಳ್ತೀನಿ. ಈ ಸಿನಿಮಾದಿಂದ ರವಿಚಂದ್ರನ್ ಸರ್ದು ಆವಾಜ್ ಮತ್ತೆ ಇಡೀ ರಾಜ್ಯಾದ್ಯಂತ ಮೊಳಗ್ತದ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಇದನ್ನೆಲ್ಲ ಒಪ್ಕೋತಾರಂತ ಹೇಳ್ತೀನಿ. ಆಮೇಲೆ ಮತ್ತೆ ಇದು ಬೇರೆ ಮೂವೀಸ್ಗೆ ಇದು ಡಿಫ್ರೆನ್ಸ್ ಏನು? ಈ ಸಿನಿಮಾಗೆ ಡಿಫ್ರೆಂಟ್ ಏನು ಅಂದ್ರೆ ಇದು ರವಿಚಂದ್ರನ್ ಸರ್ ಸಿನಿಮಾ. ಪ್ರತಿ ಸಿನಿಮಾನು ಡಿಫ್ರೆಂಟ್ ಇದ್ದೇ ಇರ್ತವೆ. ಆಮೇಲೆ ನನಗೆ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಇದು ನಮಗೆ ನಾಲ್ಕನೇ ಸಿನಿಮಾ. ಹಿಂಗಾಗಿ ಇದು ವಿಭಿನ್ನ ರೀತಿಯ ಇಡೀ ಕುಟುಂಬಕ್ಕೆ ಬಂದು ನೋಡುವಂತ ಸಿನಿಮಾ ಅದ. ಹಂಗಾಗಿ ಇದು ವಿಶೇಷ. ಮತ್ತೆ ನಿಮ್ಮ ಹೆಸರೇನು? ಅದ್ರಿತ್. ನೀವು ಇಷ್ಟು ಸಣ್ಣ ವಯಸ್ಸಿನೋಗಿ ಆಂಕರಿಂಗ್ ಮಾಡ್ಲಿಕ್ಕೆ ನಿಮಗೇನ್ ಅನಿಸ್ತದ? ಖುಷಿ ಅನಿಸ್ತದ. ಯಾವ ಊರವ್ರು ನೀವು? ನಾವು ಬೆಂಗಳೂರು ಬಾಗಲಕೋಟೆಯಿಂದ. ನೀವು ಹಿಂಗ್ ಹಿಡ್ಕೋಬೇಕು, ಮ್ಯಾಲ ಹಿಡ್ಕೋಬೇಕು. ಮಾತಾಡ್ರಿ, ಬೆಂಗಳೂರಿಂದ ಬಾಗಲಕೋಟೆ. ಶಾಬಾಷ್, ಬಹಳ ಖುಷಿ ಅದು. ಯಾಕ ನಾ ಕುಲ್ಕರ್ಣಿ ಅಂತ ಹೇಳಿ ಮಾತಾಡ್ಸ್ಲಿಕ್ಕೆ ಬಂದಿರ? ಇಲ್ಲ ಅಲ್ಲ. ಮತ್ತೆ ಇದು ರವಿ ಸರ್ದು ಪಿಕ್ಚರ್ ಬಂದು ಯುದ್ಧ ಕಾಂಡ ಪಿಕ್ಚರ್ ಅಲ್ಲಿ ಏನ್ ಅವರು ಇವತ್ತು ಒಂದು ಇದ್ರದ್ದು ಒಂದು ಕೋರ್ಟ್ ಅಲ್ಲಿ ಬಂದಿದ್ದಾನೆ, ಒಂದು ಲಾಯರ್ ಆಗಿ ಬಂದಿದ್ರು. ಇದು ಈ ಟೈಮಲ್ಲಿ ಜಡ್ಜ್ಮೆಂಟ್ ಪಿಕ್ಚರ್ ಅಲ್ಲಿ ಇವತ್ತು ಲಾಯರ್ ಆಗಿ ಬಂದು ಒಂದು ಜಡ್ಜ್ಮೆಂಟ್ ನೇ ಒಂದು ವಿಭಿನ್ನವಾಗಿ ತೋರಿಸ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್. ಈ ಮೂವಿ ಒಳಗೆ ಏನದ ಅಂದ್ರೆ ಸರ್ವರು ಸಮಾನ, ಸರ್ವರಿಗೂ ಸಂವಿಧಾನ. ಇದು ಈ ಸಿನಿಮಾದ ಕಥೆ. ಯಾರೇ ಆಗ್ಲಿ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಯಾವುದೇ ತಂತ್ರದೊಳಗೂ ನಮ್ಮನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ದೇಶ ಒಂದು, ನಮ್ಮ ಸಂಸ್ಕೃತಿ ಒಂದು, ನಮ್ಮ ಭಾಷೆ ಒಂದು. ಇದು ಈ ಸಿನಿಮಾದಾಗ ಹೇಳ್ತಾರೆ. ಹೌದು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಮಾಡು, ಚಲೋ ಆಗಲಿ. ಥ್ಯಾಂಕ್ ಯು ರಾಜ್. Thank you. Please watch this movie in theaters only for great and thrilling experience. ಧನ್ಯವಾದಗಳು. ಈ ಜಡ್ಜ್ಮೆಂಟ್ ಮೂವಿಯನ್ನ ಥಿಯೇಟರ್ಗಳಲ್ಲಿ ಮಾತ್ರ ನೋಡಿ. ಅದ್ಭುತವಾದ ರೋಮಾಂಚಕ ಅನುಭವಕ್ಕಾಗಿ ವೀಕ್ಷಿಸಿ.